ಈ ಸ್ಥಳದ ಬಗ್ಗೆನೇ ಎಷ್ಟೇ ವರ್ಣನೆ ಮಾಡಿದ್ರು ಅದು ಕಮ್ಮಿನೇ. ಯಾವ ಸ್ಥಳದ ಬಗ್ಗೆ ಹೇಳತ್ತೀನಿ ಅಂತ ಹೇಳಿದ್ರ, ಬಸವ ಕಲ್ಯಾಣ ತಾಲೂಕ್ ಒಳಗ ಒಂದು ಘಾಟ್ ಇಪ್ಪರ್ಗ ಅಂತ ಹೇಳಿ ಒಂದು ಊರ್ ಬರ್ತದ. ಆ ಊರಿನ ಹೊರಗಿನ ಸೈಡ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಅದ. ದೇವಸ್ಥಾನ ಸುತ್ತಮುತ್ತ ಎಲ್ಲ ಗುಡ್ಡ ಬೆಟ್ಟ ಹಸಿರಾದಂತ ವಾತಾವರಣದ ನಡುವೆ ಈ ದೇವಸ್ಥಾನ ಅದ. ಈ ಬೆಟ್ಟದ ಮೇಲೆ ಏರ್ಬೇಕು ಅಂತ ಹೇಳಿದ್ರೆ ಇದ್ರ ಬಾಜುನೇ ಒಂದು ಪರಿಶುದ್ಧವಾದಂತ ರಾಮ ತೀರ್ಥ ಕೊಂಡ ಇಲ್ಲಿ ಅದ. ಬಗ್ದೂರಿ ಯಲ್ಲಮ್ಮ ದೇವಿ ವಿಡಿಯೋ ನಾನು ಮಾಡ್ಬಿಟ್ಟಿದಲ್ಲ, ಆ ಬಗ್ದೂರಿ ಯಲ್ಲಮ್ಮ ದೇವಿಗೆ ಮತ್ತೆ ಈ ದೇವಸ್ಥಾನಕ್ಕ ಒಂದು ಬೆಟ್ಟ ಮಾತ್ರ ನಡಬರ್ಕದ. ಆ ಸೈಡ್ ಹೋದ್ರ ಬಗ್ದೂರಿ ಬರ್ತದ, ಈ ಸೈಡ್ ಬಂದ್ರ ಘಾಟ್ ಇಪ್ಪರ್ಗ ಬರ್ತದ. ಅಲ್ಲಿಂದ ಇಲ್ಲಿಗೆ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ನಾಗ ಇರ್ಬಹುದು. ರಾಮ ಇದ್ದ ಕಡೆ ಹನುಮ ಇದ್ದೇ ಇರ್ತಾನ ನಾವ್ ಒಂದ್ ಮಾತಿಗೆ. ಪ್ರತಿಯೊಂದು ಕಡೆ ರಾಮನ್ ಟೆಂಪಲ್ ಎಲ್ಲೇ ಇದ್ರೂ ಕೂಡ ಅಲ್ಲಿ ಮಂಗಗಳೆಲ್ಲ ನೋಡ್ಲಿಕ್ಕೆ ಕಾಣಿಸ್ತವ. ಅದೇ ರೀತಿ ಇಲ್ಲಿ ಒಂದು ಹನುಮಾನ್ ಟೆಂಪಲ್ ಕೂಡ ಅದ. ಈ ಘಾಟ್ ಇಪ್ಪರ್ಗ ಊರ್ ಒಳಗೆ 2 ರಾಮಲಿಂಗೇಶ್ವರ ದೇವಸ್ಥಾನ ಅದ. ಒಂದು ಊರ್ ಒಳಗೆ ಇತ್ತೀಚೆಗೆ ಕಟ್ಟಿದಂತ ದೇವಸ್ಥಾನ ಆದ್ರ ಇದು ಊರ್ ಹೊರಗಿಂದು ಬಹಳ ಹಳಿ ಕಾಲದ ದೇವಸ್ಥಾನ ಅದ. ಈ ದೇವಸ್ಥಾನದ ಗರ್ಭಗುಡಿ ಒಳಗೆ ಈ ರೀತಿ ದೇವರುಗಳು ನೋಡ್ಲಿಕ್ಕೆ ಕಾಣಿಸ್ತಾರ. ಪೂರ ಬೆಟ್ಟದ ಒಳಗೆ ಈ ದೇವಸ್ಥಾನ ಅದ. ದೇವ್ರ ಪ್ರಸಾದ ಅಂತ ಹೇಳಿ ನಾವು ವಿಭೂತಿ ಹಣಿಗೆ ಹಚ್ಕೋತೀವಲ್ಲ, ಆದ್ರೆ ಇಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರ, ನೀರ್ ತಗೊಂಡು ಇಲ್ಲಿ ಇರಂತ ಬೆಟ್ಟಕ್ಕ ತಿಕ್ಕದಾಗ ಅಲ್ಲಿ ಗಂಧ ಬರ್ತದ. ಅದೇ